ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಭವಿಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಿಕನ್ ಕರಿ, ನಾಟಿ ಕೋಳಿ ಇದನ್ನು ಸ್ವಲ್ಪ ಉಪ್ಪು ಒಂದಿಷ್ಟು ಅರಿಶಿಣ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಿ. ಯಾಕಂತೇಳಿ ಕರಿ ಮಾಡೋಕ್ಕೆ ಸ್ವಲ್ಪ ಈಜಿ ಆಗಲಿ ಅಂಥೇಳಿ. ಅದಕ್ಕೆ ಏನೇನು ಬೇಕಂತಂದರೆ ಹುರಿದಿರೋ ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಟೊಮಾಟೊ, ಅಲ್ಲ ಬೆಳ್ಳುಳ್ಳಿ, ಈರುಳ್ಳಿ, ಒಂದಿಷ್ಟು ಕೊತ್ತಂಬರಿ, ಒಂದಿಷ್ಟು ಪುದೀನ, ಇವೆಲ್ಲನೂ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬನ್ನಿ. ರುಬ್ಕೊಂಬಂದಿದ್ದೀವಿ ಮಸಾಲಾನ ಎಲ್ಲಷ್ಟು ಹಾಕಿ. ಇದಕ್ಕೆ ಮತ್ತು ಒಂದಿಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಕನ್ ಮಸಾಲ, ಚಕ್ಕೆ, ಲವಂಗ, ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ. ಕಡಾಯಿನ ಒಲೆ ಮೇಲೆ ಇಟ್ಕೊಂಡಿದ್ದೀವಿ ಬಿಸಿಗಾಗಕ್ಕೆ. ಇದಕ್ಕೆ ಎಣ್ಣೆನ ಹಾಕೊಳ್ಳೋಣ. ಒಂದು 4-5 ಸ್ಪೂನ್ ಹಾಕ್ಕೊಂಡು ಚೂರು ಎಣ್ಣೆನ ಕಾಯಿದ ನಂತರ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಚಕ್ಕೆ, ಪಲಾವ್ ಎಲೆ, ಲವಂಗನ ಹಾಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಹಾಕೊಂಡ ನಂತರ ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಫ್ರೈ ಆಗಲಿ. ಒಂಚೂರು ಫ್ರೈ ಆದ ನಂತರ ಇದಕ್ಕೆ ಒಂಚೂರು ಫ್ರೈ ಆಗಿದೆ. ಇದಕ್ಕೆ ಒಂದು ಈರುಳ್ಳಿನ ಹಾಕೋಣ. ಹಾಕೊಂಡು ಕಲರ್ ಬರೋತನ ಒಂಚೂರು ಕಲರ್ ಚೇಂಜ್ ಆಗಲಿ, ಬ್ರೌನ್ ಕಲರ್ ಆಗಲಿ. ಇದಕ್ಕೆ ಕಲರ್ ಚೇಂಜ್ ಆಗ್ತಾ ಇರಲಿ. ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಕಲರು ಚೇಂಜ್ ಆಗಿದೆ, ಈರುಳ್ಳಿನ ಬ್ರೌನ್ ಕಲರ್ ಆಗಿದೆ ನೋಡಿ. ಇದಕ್ಕೆ ಮೆಣಸಿನ್ಕಾಯಿನ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಇವನ್ನ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಯಾವ ಥರ ಆಗಿದೆ ಅಂತೇಳಿ. ಇವನು ಕೆಳಗೆ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಇವನು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದ ನಂತರ ಟೊಮೆಟೊನ ಹಾಕೋಣ. ಇದಕ್ಕೆ ಟೊಮೆಟೊನ ಸೇರಿಸ್ಕೊಳ್ಳೋಣ. ಟೊಮೆಟೊ ಸೇರಿಸ್ಕೊಂಡು ಫ್ರೈ ಆಗಲಿ. ಚೆನ್ನಾಗಿ ಟೊಮೆಟೊನ ಮಿಕ್ಸ್ ಮಾಡ್ತಾ ಇರೋದು. ಈ ಥರ ಫ್ರೈ ಮಿಕ್ಸ್ ಮಾಡ್ತಾ ಇದ್ದೆ ಥರ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಹಾಕಿದ ನಂತರ ಟೊಮೆಟೊನ ಹಾಕಿ ಫ್ರೈ ಆಗಿದೆ. ಇದಕ್ಕೆ ಬೇಯಿಸಿಟ್ಕೊಂಡಿರೋ ಚಿಕನ್ನ ಹಾಕೋಣ. ಯಾಕಂತೇಳಿ ಇದು ಬೇಯಿಸಿಟ್ಕೊಂಡಿರೋ ಚಿಕನ್ನ ಇವಾಗ ಸೇರಿಸ್ಕೊಳ್ಳೋಣ. ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಮೊದಲೇ ಬೇಯಿಸಿಟ್ಕೊಂಡಿರ್ಬೇಕು. ಯಾಕಂತೇಳಿ ಇದು ನಾಟಿ ಕೋಳಿ, ಹಂಗಾಗಿ ಇದರಲ್ಲಿ ಎಣ್ಣೆಲಿ ಚೆನ್ನಾಗಿ ಜಲ್ದಿ ಇದಾಗಲ್ಲ ಅಂಥೇಳಿ ಮೊದಲೇ ಸ್ವಲ್ಪ ಕುದಿಸ್ಕೊಂಡಿರೋದು. ಇದನ್ನು ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡೋಣ. ಈ ಥರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಆಗಲಿದೆ. ಮಿಕ್ಸ್ ಆದ ನಂತರ ಒಂಚೂರು ಕುದಿದ ನಂತರ ಖಾರನ, ಅಚ್ಕಾರದ ಪುಡಿನ ಸೇರಿಸೋಣ. ಇದು ಪೇಸ್ಟ್ನ ಈ ಚಿಕನ್ಗೆ ಸೇರಿಸ್ಕೊಳ್ಳೋಣ. ಪೇಸ್ಟ್ ಎಲ್ಲ ಮಸಾಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ತರಿನೇ ಇರಬೇಕು. ಸಣ್ಣಗೆ ರುಬ್ಬಿರಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಮಿಕ್ಸಿ ಮಸಾಲಾನ ಸ್ವಲ್ಪ ಚೆನ್ನಾಗಿ ಮಸಾಲ ಹೀರ್ಕೊಂಡ ನಂತರ ಖಾರನ ಸೇರಿಸೋಣ. ಅಚ್ಕಾರನ ಹಾಕೋಣ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ಖಾರ ಇದ್ದರೆ ಸ್ವಲ್ಪ ನಿಮಗೆ ಯಾವ ಥರ ಟೇಸ್ಟ್ ಬೇಕಂತೇಳಿ ಸ್ವಲ್ಪ
ಉಪ್ಪನ್ನ ಸೇರಿಸ್ಕೊಳ್ಳೋಣ. ಆವಾಗಲೂ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಮಸಾಲೆ ಹುರಿಲಕ್ಕ, ಈಗ ಒಂದು ಸ್ವಲ್ಪ ಹಾಕಬೇಕು. ಎಲ್ಲನೂ ಮಿಕ್ಸ್ ಮಾಡೋಣ ಚೆನ್ನಾಗಿ. ಮಧ್ಯೆ ಮಧ್ಯೆ ತಿರುಗಿಸ್ತಾ ಇರಬೇಕು, ಯಾಕಂತೇಳಿ ತಳ ಹಿಡಿಯುತ್ತೆ. ಈ ಥರ ತಿರುತ್ತಾನೇ ಇರಬೇಕು, ತಳ ಹಿಡಿಯುತ್ತೆ. ಇಲ್ಲ ಅಂತಂದರೆ ಚಿಕನ್ ನೀರನ್ನ ಸೇರಿಸ್ಕೊಳ್ಳೋಣ. ಕುದಿಸ್ಕೊಂಡಿದ್ವಲ್ಲ ಚಿಕನ್ನ, ಅದೇ ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಕುದಿಸ್ಕೊಂಡು ನೀರನ್ನ ಅದನ್ನು ಟೇಸ್ಟ್ ಇರುತ್ತೆ, ಅದಕ್ಕೆ ಅದನ್ನೇ ನೀರನ್ನ ಸೇರಿಸ್ಕೊತಾ ಇದ್ದೀವಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ನ ಚೆನ್ನಾಗಿ ಕುದಿಲಿ. ಕುದ ನಂತರ ಯಾವ ಥರ ಬಂದಿದೆ ಅಂಥೇಳಿ ನೋಡೋಣ. ಇದಕ್ಕೆ ಮಸಾಲನ್ನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಬಂದಿದೆ ಅಂಥೇಳಿ ಚಿಕನ್. ಇದಕ್ಕೆ ಒಂಚೂರು ಕೊತ್ತಂಬರಿ ಪುದೀನ ಮಿಕ್ಕಿತ್ತು, ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೋಡಿ ಯಾವ ಥರ ಆಗಿದೆ ಅಂಥೇಳಿ. ನೋಡಿ ರೆಡಿಯಾಗಿದೆ. ನೋಡಿ ಯಾವ ಥರ ಆಗಿದೆ ಅಂಥೇಳಿ ಚಿಕನ್ ಗ್ರೇವಿ, ಚಿಕನ್ ಕರಿ. ನಮ್ಮ ಭವಿಕ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಭವಿಕ್ ಚಾನಲ್ಗೆ ಸಪೋರ್ಟ್ ಮಾಡಿ.